ಎಕ್ಸೆಲ್ ಟೆಕ್ನೋ ಸ್ಕೂಲ್, ಗುರುವಾಯನಕೆರೆ, ವೇಣೂರು. ಅಡ್ಮಿಷನ್ ಓಪನ್ ನೌ. 7 ಕೋಟಿ ರಾಬರಿ ಪ್ರಕರಣದಲ್ಲಿ ಮತ್ತೊಬ್ಬ ಆರೋಪಿಯನ್ನ ಈಗಾಗಲೇ ಪೊಲೀಸರು ವಶಕ್ಕೆ ಪಡ್ಕೊಂಡಿದ್ದಾರೆ. ಚೆನ್ನೈನಲ್ಲಿ ಪೊಲೀಸರು ಒಬ್ಬ ಆರೋಪಿಯನ್ನ ವಶಕ್ಕೆ ಪಡ್ಕೊಂಡು ಬರೋಬ್ಬರಿ 5.3 ಕೋಟಿ ರೂಪಾಯಿಯನ್ನ ಪೊಲೀಸರು ವಶಕ್ಕೆ ಪಡ್ಕೊಂಡಿದ್ದಾರೆ. ಬೆಂಗಳೂರು ಪೊಲೀಸರ ಕಾರ್ಯಾಚರಣೆಗೆ ಮತ್ತೊಬ್ಬ ಆರೋಪಿ ಸಿಲುಕೊಂಡಿದ್ದಾನೆ. ಅದರಲ್ಲಿ 7.11 ಕೋಟಿಯಲ್ಲಿ ಬರೋಬ್ಬರಿ 5.3 ಕೋಟಿ ಹಣವನ್ನ ಒಬ್ಬ ಆರೋಪಿಯನ್ನಂದ್ರೆ ತೆಗೆದುಕೊಂಡು ಹೋಗ್ತಾ ಇದ್ದ. ಆ ಸಂದರ್ಭದಲ್ಲಿ ಪೊಲೀಸರು ಒಂದು ಕಡೆಗೆ ಆಂಧ್ರ ಪ್ರದೇಶ, ಮತ್ತೊಂದು ಕಡೆಗೆ ತಮಿಳುನಾಡು, ಎರಡೂ ಕಡೆಗೂ ಸಹ ಸಪರೇಟ್ ತಂಡಗಳನ್ನ ಮಾಡ್ಕೊಂಡು ಹೋಗ್ತಾ ಇದ್ರು. ಬರೋಬ್ಬರಿ 5 ತಂಡಗಳನ್ನ ಪೊಲೀಸರು ಮಾಡಿದ್ರು. ಆ 5 ತಂಡಗಳಲ್ಲಿ ಆಂಧ್ರ ಪ್ರದೇಶ ಕಡೆಗೆ ಕೆಲವೊಂದು ತಂಡಗಳು ಹೋಗಿದ್ವು, ಮತ್ತೆ ತಮಿಳುನಾಡಿನ ಕಡೆಗೆ ಕೆಲವೊಂದು ತಂಡಗಳು ಹೋಗಿದ್ವು. ಅದರಲ್ಲಿ ತಮಿಳುನಾಡಿಗೆ ಹೋಗಿರುವಂತಹ ತಂಡ, ಪೊಲೀಸ್ ತಂಡ, ಒಬ್ಬ ಆರೋಪಿಯನ್ನ ವಶಕ್ಕೆ ಪಡ್ಕೊಂಡಿದ್ದಾರೆ. ಬೆಂಗಳೂರಿನ ಮಹಾದರೋಡೆ ಭೇದಿಸಿರುವಂತಹ ಪೊಲೀಸರು 7 ಕೋಟಿ ದರೋಡೆ ಕೇಸ್ನಲ್ಲಿ ಮಹತ್ವದ ಬೆಳವಣಿಗೆ ಈಗ ಸಿಗ್ತಾ ಇದೆ. ರಾಬರಿ ಕೇಸ್ನಲ್ಲಿ 5 ಕೋಟಿ 30 ಲಕ್ಷ ರೂಪಾಯಿ ವಶಕ್ಕೆ ಪಡ್ಕೊಂಡಿದ್ದಾರೆ ಪೊಲೀಸರು. ಉಳಿದ ಹಣದ ಸಮೇತ ಎಸ್ಕೇಪ್ ಆಗಿರುವಂತಹ ರಾಬರ್ಸ್, ಉಳಿದಿರುವಂತಹ ಆರೋಪಿಗಳು ಮತ್ತು ಹಣಕ್ಕಾಗಿ ಈಗಾಗಲೇ ಪೊಲೀಸರು ಸರ್ಚ್ ಮಾಡ್ತಾ ಇದ್ದಾರೆ. ಚಿತ್ತೂರಿನಲ್ಲಿ ದರೋಡೆಕೋರರ ಇನೋವಾ ಕಾರ್ ಕೂಡ ಪತ್ತೆಯಾಗಿತ್ತು. ಅದನ್ನ ಈಗಾಗಲೇ ಪೊಲೀಸರು ತಮ್ಮ ವಶಕ್ಕೆ ಪಡ್ಕೊಂಡಿದ್ದಾರೆ. ಮತ್ತೆ ಅಲ್ಲಿ 2 ವ್ಯಕ್ತಿಗಳನ್ನ ವಶಕ್ಕೆ ಪಡ್ಕೊಂಡಿದ್ರು. ಈಗಾಗಲೇ ಬೆಂಗಳೂರಲ್ಲಿ ನಡೆದಿರ್ತಕ್ಕಂತಹ ಅತಿದೊಡ್ಡ ರಾಬರ್ಸ್ ಗ್ಯಾಂಗ್ ಅನ್ನ ಭೇದಿಸುವಲ್ಲಿ ಪೊಲೀಸರು ಕೊನೆಗೂ ಸಹ ಏನಂದ್ರೆ ಯಶಸ್ವಿಯಾಗಿದ್ದಾರೆ. ಕೇವಲ ಅಲ್ಲಿರುವಂತಹ ವ್ಯಕ್ತಿಗಳನ್ನ ಮಾತ್ರ ಬಂಧನ ಮಾಡಿಲ್ಲ, ಅದರ ಜೊತೆಗೆ 5.3 ಕೋಟಿ ರೂಪಾಯಿ ಹಣವನ್ನ ಸಹ ತಮ್ಮ ವಶಕ್ಕೆ ಪಡ್ಕೊಂಡಿದ್ದಾರೆ. ಈ ಬಗ್ಗೆ ಹೆಚ್ಚಿನ ಮಾಹಿತಿಯನ್ನು ನಮ್ಮ ಪ್ರತಿನಿಧಿ ಸಂದೇಶ್ ಕೊಡ್ತಾರೆ. ಸಂದೇಶ್, ಮೊದಲ ಬಾರಿಗೆ ಒಂದು ರೀತಿಯಲ್ಲಿ ಪೊಲೀಸರ ಕಾರ್ಯಾಚರಣೆಯಲ್ಲಿ ಸಕ್ಸಸ್ ಅಂತ ಹೇಳ್ಬೋದು. ಕಾರಣ ಏನು ಅಂದ್ರೆ 5.3 ಕೋಟಿ ರೂಪಾಯಿ ಹಣದ ಜೊತೆಗೆ ಒಬ್ಬ ವ್ಯಕ್ತಿಯನ್ನ ಬಂಧನ ಮಾಡಿದ್ದಾರೆ. ಓವರ್ ಆಲ್ ಆಗಿ ಏನೆಲ್ಲ ನಡೀತಾ ಇದೆ, ಇನ್ವೆಸ್ಟಿಗೇಷನ್ ಹೇಗೆ ನಡೀತಾ ಇದೆ, ಮತ್ತೆ ಉಳಿದಿರ್ತಕ್ಕಂತಹ ಆರೋಪಿಗಳಿಗಾಗಿ ಪೊಲೀಸರು ಯಾವ ರೀತಿಯಾದಂತಹ ಇನ್ವೆಸ್ಟಿಗೇಷನ್ ಅನ್ನ ಮಾಡ್ತಾ ಇದ್ದಾರೆ? ಜಗದೀಶ್, ಇಲ್ಲಿ ರಾಬರಿ ಮಾಡಿದ ಬಳಿಕ ಎಲ್ಲಿ ಹೋಗಿದ್ದಾರೆ ಅನ್ನೋದಕ್ಕೆ ಸಂಬಂಧಪಟ್ಟಂತೆ ಪೊಲೀಸರು ತನಿಖೆಯನ್ನು ಶುರು ಮಾಡ್ತಾರೆ. ಜೊತೆಗೆ ಸಾಕಷ್ಟು ಕಡೆಗಳಲ್ಲಿ ಹುಡುಕಾಟವನ್ನು ಕೂಡ ನಡೆಸ್ತಾರೆ. ಹುಡುಕಾಟವನ್ನು ನಡೆಸುವಂತಹ ಸಂದರ್ಭದಲ್ಲಿ ಬೆಂಗಳೂರಿನಿಂದ ಇನೋವಾ ಕಾರ್ ಚಿತ್ತೂರಿಗೆ ತಲುಪಿತ್ತು ಅನ್ನೋ ಒಂದು ಮಾಹಿತಿ ಲಭ್ಯವಾಗುತ್ತೆ. ಅದಾದ ನಂತರ ನಿನ್ನೆ ಬೆಳಗ್ಗೆ ಚಿತ್ತೂರಿನಲ್ಲಿ ಇನೋವಾ ಕಾರ್ ಕೂಡ ಪತ್ತೆಯಾಗುತ್ತೆ. ಅದಾದ ನಂತರ ಅದರ ಚಾರ್ಸಿ ನಂಬರ್ ಹಾಗೆ ಇಂಜಿನ್ ನಂಬರ್ನ ಬೇಸ್ ಮೇಲೆ ಆ ಒಂದು ಇನೋವಾ ಕಾರ್ ಯಾರಿಗೆ ಸೇರಿದ್ದು ಅಥವಾ ಯಾರು ಮಾಲೀಕರು ಅನ್ನೋದನ್ನ ಫೈಂಡ್ ಔಟ್ ಮಾಡ್ತಾರೆ. ಫೈಂಡ್ ಔಟ್ ಮಾಡಿದಂಥ ಸಂದರ್ಭದಲ್ಲಿ ಬಾನಸವಾಡಿಯ ನಿವಾಸಿಯ ಒಂದು ಇನೋವಾ ಕಾರ್ ಅಂತ ಗೊತ್ತಾಗುತ್ತೆ. ಆತನನ್ನ ಅಂದ್ರೆ ಮೂಲ ಮಾಲೀಕನನ್ನ ವಿಚಾರಣೆ ಮಾಡಿದಂಥ ಸಂದರ್ಭದಲ್ಲಿ ನಾನು ಇಬ್ಬರಿಗೆ ಈ ವೆಹಿಕಲ್ ಅನ್ನ ಮಾರಾಟ ಮಾಡಿದ್ದೆ ಅನ್ನೋ ಒಂದು ಮಾಹಿತಿಯನ್ನ ಕೊಡ್ತಾರೆ. ಅದಾದ ನಂತರ ಆ ಇಬ್ಬರನ್ನ ವಿಚಾರಣೆ ಮಾಡಿದಂಥ ಸಂದರ್ಭದಲ್ಲಿ ಯಾರು ಈ ವೆಹಿಕಲ್ ಅನ್ನ ಖರೀದಿ ಮಾಡಿದ್ರು ಅನ್ನೋ ಮಾಹಿತಿ ಲಭ್ಯವಾಗುತ್ತೆ. ಅದಾದ ನಂತರ ಆ ಒಂದು ಕ್ಲೂ ಅನ್ನ ಹಿಡಿದು ಪೊಲೀಸರು ಮೊದಲಿಗೆ ತನಿಖೆಯನ್ನು ಶುರು ಮಾಡ್ತಾರೆ. ಅದಾದ ನಂತರ ಚಿತ್ತೂರಿನಲ್ಲಿ ಈ ಒಂದು ಕಂಪ್ಲೀಟ್ ಹಣವನ್ನ ಇವರು ಇನೋವಾ ಕಾರನ್ನ ಬಿಟ್ಟು ಹಣವನ್ನ ಮತ್ತೊಂದು ವೆಹಿಕಲ್ಗೆ ಇವರು ಹಸ್ತಾಂತರ ಮಾಡ್ತಾರೆ. ಅಂದ್ರೆ ಅದನ್ನ ಬೇರೆ ಕಡೆಗೆ ಇಟ್ಟು ಬೇರೆ ವೆಹಿಕಲ್ ನಲ್ಲಿ ತೆಗೆದುಕೊಂಡು ಹೋಗಿರೋದು ಕೂಡ ಗೊತ್ತಾಗುತ್ತೆ. ಅದರ ಬೇಸ್ ಮೇಲೆ ಪೊಲೀಸರು ಎನ್ಕ್ವೈರಿಯನ್ನ ಶುರು ಮಾಡ್ತಾರೆ. ಈ ಎನ್ಕ್ವೈರಿ ಮಾಡುವಂತ ಸಂದರ್ಭದಲ್ಲಿ ಈ ಕಾರ್ ಮಾಲೀಕ ಅಂದ್ರೆ ಮೂಲ ಮಾಲೀಕನನ್ನ ಹೊರತುಪಡಿಸಿ ಇನ್ನು ಯಾರಿಗೆ ಮೂಲ ಮಾಲೀಕನಿಂದ ತೆಗೆದುಕೊಂಡಿದಂತ ಅಂದ್ರೆ ಇನೋವಾ ಕಾರನ್ನ ಖರೀದಿ ಮಾಡಿದಂತ ಯುವಕರೇನಿದ್ರು ಅವರ ವಿಚಾರಣೆ ಸಂದರ್ಭದಲ್ಲಿ ಇವರ ಬರೀ ಯಾರು ಖರೀದಿ ಮಾಡಿದ್ರು ಅವ್ರಿಗೂ ಹಾಗೆ ಬೆಂಗಳೂರಿನ ಒಬ್ಬ ಕಾನ್ಸ್ಟೇಬಲ್ಗೂ ಕೂಡ ಪರಿಚಯ ಇದೆ ಅನ್ನೋದು ಗೊತ್ತಾಗುತ್ತೆ. ಅದಾದ ನಂತರ ಆ ಕಾನ್ಸ್ಟೇಬಲ್ ಅನ್ನ ಕರೆದು ನಿನ್ನೆ ಸಂಜೆಯಿಂದಲೂ ಕೂಡ ವಿಚಾರಣೆಯನ್ನ ಮಾಡಿದ್ರು. ವಿಚಾರಣೆ ಮಾಡಿದಂತ ಸಂದರ್ಭದಲ್ಲಿ ಕಾನ್ಸ್ಟೇಬಲ್ ಅಣ್ಣಪ್ಪ ನಾಯಕ್ ಹಾಗೆ ಇಲ್ಲಿ ಝೇವಿಯರ್ ಅನ್ನೋ ಒಬ್ಬ ವ್ಯಕ್ತಿ ಇದ್ದಾನೆ. ಈತ CMS ನ ಮಾಜಿ ಉದ್ಯೋಗಿ ಅನ್ನೋ ಮಾಹಿತಿಗಳು ಕೂಡ ಲಭ್ಯವಾಗ್ತಾ ಇದೆ. ಅಂದ್ರೆ ಇಬ್ಬರು ಕೂಡ ಮಾಸ್ಟರ್ ಮೈಂಡ್ ಅನ್ನೋದು ಈಗ ಪ್ರಾಥಮಿಕ ಹಂತದ ತನಿಖೆ ಸಂದರ್ಭದಲ್ಲಿ ಗೊತ್ತಾಗಿದೆ. ಅಂದ್ರೆ ಝೇವಿಯರ್ ಹಾಗೆ ಅಣ್ಣಪ್ಪ ನಾಯಕ್ ಏನಿದ್ದಾರೆ ಇಬ್ರು ಕೂಡ ಕೂತು ಪ್ಲಾನ್ ಅನ್ನ ಮಾಡಿರ್ತಾರೆ. ಯಾಕಂದ್ರೆ ಝೇವಿಯರ್ಗೆ CMS ನ ಪ್ರತಿ ಮೂವ್ಮೆಂಟ್ ಕೂಡ ಗೊತ್ತಿರುತ್ತೆ. ಜೊತೆಗೆ ಆ ವೆಹಿಕಲ್ ನಲ್ಲಿ ಎಲ್ಲಿಂದ ಎಲ್ಲಿಗೆ ಹಣ ತೆಗೆದುಕೊಂಡು ಹೋಗ್ತಾರೆ, ಜೊತೆಗೆ ಒಳಗಡೆ ಏನೆಲ್ಲ ಇಕ್ವಿಪ್ಮೆಂಟ್ ಇರುತ್ತೆ, ಜೊತೆಗೆ ಕಳ್ಳತನ ಅಥವಾ ರಾಬರಿ ಮಾಡಿದಂತ ಸಂದರ್ಭದಲ್ಲಿ DVR ಅನ್ನ ಹೇಗೆ ತೆಗೆದುಕೊಂಡು ಹೋಗಬೇಕು, DVR ಅನ್ನ ತೆಗೆಯೋದು ಹೇಗೆ, ಈ ಎಲ್ಲಾ ಮಾಹಿತಿಯನ್ನ ಕೂಡ ಝೇವಿಯರ್ ಕೊಟ್ಟಿರ್ತಾನೆ. ಅಣ್ಣಪ್ಪ ಹಾಗೆ ಝೇವಿಯರ್ ಇಬ್ರು ಕೂಡ ಕೂತು ಇಲ್ಲಿ ಕಂಪ್ಲೀಟ್ ಒಂದು ಪ್ಲಾನ್ ಅನ್ನ ಮಾಡ್ತಾರೆ. ಅಂದ್ರೆ ಇವರು ಮಾಸ್ಟರ್ ಮೈಂಡ್ ಗಳಾಗಿರೋದ್ರಿಂದ ಇದ್ದಂತ ಅಷ್ಟು ರಾಬರ್ಸ್ ಅನ್ನ ಕೂಡ ಇವರೇ ಆಪರೇಟ್ ಮಾಡಿದ್ದಾರೆ ಅನ್ನೋ ಒಂದು ಆರೋಪ ಕೂಡ ಕೇಳಿ ಬರ್ತಾ ಇದೆ. ಹಾಗಾಗಿ ಈಗ ಸದ್ಯ ಇಬ್ಬರನ್ನು ಕೂಡ ಈಗಾಗಲೇ ವಿಚಾರಣೆ ಮಾಡಲಾಗ್ತಾ ಇದೆ. ಜೊತೆಗೆ ಚಿತ್ತೂರಿನಲ್ಲಿ ಇಬ್ಬರು ಯುವಕರು ಅಂದ್ರೆ ಈ ರಾಬರಿಯಲ್ಲಿ ಭಾಗಿಯಾಗಿರುವಂತಹ ಇಬ್ಬರು ಯುವಕರು
ಚಿತ್ತೂರಿನ ಮೂಲದವರು ಅನ್ನೋದು ಕೂಡ ಗೊತ್ತಾಗಿದೆ. ರವಿ ಮತ್ತು ರಾಕೇಶ್ ಅನ್ನೋ ಇಬ್ಬರು ಯುವಕರೇನಿದ್ದಾರೆ ಅವರು ಚಿತ್ತೂರಿನವರೇ, ಅಲ್ಲಿನ ಲೋಕಲೈಟ್ಸೇ ಆಗಿದ್ರು. ಹಾಗಾಗಿ ಅವರ ಮುಖಾಂತರವಾಗಿ ಈ ರಾಬರಿ ನಡೆದಿದೆ ಅನ್ನೋದು ಕೂಡ ಗೊತ್ತಾಗಿದೆ. ಹಾಗಾಗಿ ಈಗ ಸದ್ಯ ಚಿತ್ತೂರಿನಲ್ಲಿರುವಂತಹ ಇಬ್ಬರು ಯುವಕರೇನಿದ್ದಾರೆ ಅಂದ್ರೆ ಚಿತ್ತೂರು ಮೂಲದ ಇಬ್ಬರು ಯುವಕರು, ಅವ್ರಿಗೂ ಕೂಡ ಹುಡುಕಾಟವನ್ನ ಈಗಾಗಲೇ ಪೊಲೀಸರು ಮುಂದುವರಿಸಿದ್ದಾರೆ. ಯಾಕಂದ್ರೆ ಚಿತ್ತೂರಿನ ಬಳಿ ಇನೋವಾ ಕಾರನ್ನ ನಿಲ್ಲಿಸಿದ್ದಾರೆ ಅಂದ್ರೆ ಬೇರೆ ಏನೋ ಪ್ಲಾನ್ ಮಾಡಿದ್ದಾರೆ ಅನ್ನೋದು ಕೂಡ ಗೊತ್ತಾಗುತ್ತೆ. ಅದಾದ ನಂತರ ಅಲ್ಲಿ ಸಿಕ್ಕಂತ ಅಂದ್ರೆ ಆ ಸ್ಥಳದಲ್ಲಿ ಇನೋವಾ ಕಾರ್ ಸಿಕ್ಕಂತ ಸ್ಥಳದಲ್ಲಿ ಸಿಕ್ಕಂತ ಮಾಹಿತಿಯ ಆಧಾರದ ಮೇಲೆ ಪೊಲೀಸರು ಅಲ್ಲಿಂದ ಇನ್ವೆಸ್ಟಿಗೇಷನ್ ಅನ್ನ ಶುರು ಮಾಡಿ ಇವತ್ತು ಚೆನ್ನೈನಲ್ಲಿ ಓರ್ವ ವ್ಯಕ್ತಿಯನ್ನ ವಶಕ್ಕೆ ಪಡೆದಿದ್ದಾರೆ. ಅದು ಕ್ಯಾಶ್ ಸಮೇತವಾಗಿ ಅಂದ್ರೆ 5 ಕೋಟಿ 30 ಲಕ್ಷ ಹಣದ ಸಮೇತವಾಗಿ ಓರ್ವ ವ್ಯಕ್ತಿಯನ್ನ ಈಗಾಗಲೇ ವಶಕ್ಕೆ ಪಡೆದಿದ್ದಾರೆ ಅನ್ನೋ ಮಾಹಿತಿ ಲಭ್ಯವಾಗ್ತಾ ಇದೆ. ಈಗ ಸದ್ಯ ಆ ವ್ಯಕ್ತಿಯನ್ನ ವಶಕ್ಕೆ ಪಡೆದಿದ್ದು ಇನ್ನುಳಿದಂತಹ ಅಮೌಂಟ್ ಎಲ್ಲೋಯ್ತು, ಯಾಕಂದ್ರೆ 7 ಕೋಟಿ ಈಗಾಗಲೇ ರಾಬರಿ ಆಗಿದೆ ಅನ್ನೋ ಒಂದು ಮಾಹಿತಿ ಇರೋದ್ರಿಂದ ಈಗ ಸದ್ಯ 5.30 ಲಕ್ಷ ಅಂದ್ರೆ 5 ಕೋಟಿ 30 ಲಕ್ಷ ಈಗಾಗಲೇ ರಿಕವರಿ ಆಗಿದೆ. ಹಾಗಾಗಿ ಇನ್ನುಳಿದಂತಹ ಹಣವನ್ನ ಯಾವ ಆರೋಪಿಗಳು ತೆಗೆದುಕೊಂಡು ಹೋದ್ರು ಅಥವಾ ಆರೋಪಿಗಳು ಎಲ್ಲಿಗೆ ತೆಗೆದುಕೊಂಡು ಹೋಗಿದ್ದಾರೆ ಅನ್ನೋದಕ್ಕೆ ಸಂಬಂಧಪಟ್ಟಂತೆ ಈಗ ಸದ್ಯ ಸಿಕ್ಕಿರುವಂತಹ ಓರ್ವ ವ್ಯಕ್ತಿಯಿಂದ ಮಾಹಿತಿಯನ್ನ ಪಡಿತಾ ಇದ್ದಾರೆ. ಈಗ ಸದ್ಯ ಓವರ್ ಆಲ್ ಕೇಸಲ್ಲಿ ಈಗ ಯಾರ್ಯಾರು ಇನ್ವಾಲ್ವ್ ಆಗಿದ್ದಾರೆ ಅನ್ನೋದಕ್ಕೆ ಸಂಬಂಧಪಟ್ಟಂತೆ ಅಥವಾ ರಾಬರಿ ಮಾಡಿದಂತಹ ಆರೋಪಿಗಳೇನಿದ್ದಾರೆ ಅವರ ಎಲ್ಲರ ಐಡೆಂಟಿಟಿ ಅಥವಾ ರೆಕಗ್ನೈಸೇಷನ್ ಕೂಡ ಈಗಾಗಲೇ ಆಗಿದೆ. ಅವ್ರು ಯಾರು ಅನ್ನೋದು ಗೊತ್ತಾಗಿದೆ. ಆದ್ರೆ ಇಲ್ಲಿವರೆಗೂ ಕೂಡ ಝೇವಿಯರ್ ಹಾಗೆ ಕಾನ್ಸ್ಟೇಬಲ್ ಸೇರಿದಂತೆ ಓರ್ವ ಚೆನ್ನೈನಲ್ಲಿ ವ್ಯಕ್ತಿಯನ್ನ ವಶಕ್ಕೆ ಪಡೆಯಲಾಗಿದೆ. ಆದ್ರೆ ಇನೋವಾ ಕಾರ್ ಮಾರಾಟ ಮಾಡಿದಂತ ಇಬ್ಬರು ಯುವಕರೇನಿದ್ದಾರೆ ಅವರ ಈ ಒಂದು ರಾಬರಿಯಲ್ಲಿ ಭಾಗಿಯಾಗಿದ್ರೋ ಇಲ್ವೋ ಅನ್ನೋದಕ್ಕೆ ಸಂಬಂಧಪಟ್ಟಂತೆ ಸದ್ಯ ಈಗ ಅವರ ಇಂಟ್ರಾಗೇಷನ್ ಕೂಡ ನಡೀತಾ ಇದೆ. ಈಗ ಸದ್ಯ ಹಣವನ್ನ ಈಗಾಗಲೇ ಸೀಸ್ ಮಾಡಿರೋದ್ರಿಂದ ಅಷ್ಟು ಹಣವನ್ನ ಅಂದ್ರೆ 5 ಕೋಟಿ 30 ಲಕ್ಷ ಹಣವನ್ನು ಕೂಡ ಈಗಾಗಲೇ ಸೀಸ್ ಮಾಡಿ ಅದನ್ನ ಬೆಂಗಳೂರಿಗೆ ತರುವಂತ ಕೆಲಸವನ್ನ ಪೊಲೀಸರು ಮಾಡ್ತಾ ಇದ್ದಾರೆ. ಜಗದೀಶ್, ಸಂದೇಶ್, ಈ ಪ್ರಕರಣದಲ್ಲಿ 8 ರಿಂದ 10 ಜನ ಸಿಗಾಕೊಂಡಿದ್ರು ಅಂದ್ರೆ ಅವರೆಲ್ಲರೂ ಸಹ ಇದರಲ್ಲಿ ಭಾಗಿಯಾಗಿದ್ರು. ಮತ್ತೆ ಝೇವಿಯರ್ ಮತ್ತೆ ಅಣ್ಣಪ್ಪ ಇಬ್ರು ಸಹ ಮಾಸ್ಟರ್ ಮೈಂಡ್ ಆಗಿದ್ರು ಅನ್ನುವಂಥದ್ದು ಗೊತ್ತಾಗ್ತಾ ಇದೆ. ಆದ್ರೆ ಇದರ ಪ್ರಿಪ್ರೇಷನ್ ನೋಡ್ತಾ ಹೋದ್ರೆ, ಯಾಕಂದ್ರೆ ಕೆಲವೊಬ್ರು ಚಿತ್ತೂರಿಂದ ಇದ್ದಾರೆ, ಕೆಲವೊಬ್ರು ಕನ್ನಡದಲ್ಲಿ ಮಾತಾಡ್ತಾ ಇರುವಂತರು ಸಹ ಈ ಒಂದು ಕೃತ್ಯದಲ್ಲಿ ಭಾಗಿಯಾಗಿದ್ರು ಅಂತ ಗೊತ್ತಾಗ್ತಾ ಇದೆ. ಹಾಗಾದ್ರೆ ಇದರ ಪ್ರಿಪ್ರೇಷನ್ ಕೆಲವು ದಿವಸಗಳಿಂದ ಅಥವಾ ಕೆಲವು ತಿಂಗಳುಗಳಿಂದನೂ ಸಹಿತ ಈ ಮಾಸ್ಟರ್ ಮೈಂಡ್ ನಡೀತಾ ಇತ್ತಾ ಅಂತ? ಯಾಕಂದ್ರೆ ಕ್ಲೀನ್ ಆಗಿ ಪ್ಲಾನ್ ಆಗ್ತಾ ಇದೆ. ಒಂದು ಹೇಗೆ ಅಟ್ಯಾಕ್ ಅನ್ನ ಮಾಡಬೇಕು, ಹೇಗೆ ಆ ಹಣವನ್ನು ಶಿಫ್ಟ್ ಮಾಡ್ಕೊಳ್ಬೇಕು, ತದನಂತರ ಯಾವ ಕಡೆಗೆ ಹೋಗಬೇಕು, ಅಲ್ಲಿಂದ ಹಣವನ್ನ ಯಾವ ಕಾರಿಗೆ ಶಿಫ್ಟ್ ಮಾಡಬೇಕು, ಹಣವನ್ನ ಡಿವೈಡ್ ಮಾಡಿಕೊಂಡು ಯಾವ್ಯಾವ ಕಡೆಗೆ ಏನೋ ಹೋಗಬೇಕು ಅನ್ನುವಂತಹ ವಿಚಾರ ನೋಡ್ತಾ ಹೋದ್ರೆ ಸಂಪೂರ್ಣವಾದಂತಹ ಪ್ರೀ ಪ್ಲಾನ್ ಅದು ಕೇವಲ 1-2 ದಿವಸದಲ್ಲಿ ಆಗಿರುವಂತದ್ದಲ್ಲ, ಈ ಬಹಳಷ್ಟು ದಿವಸಗಳ ಹಿಂದೆ ಆಗಿರುವಂತಹ ಪ್ಲಾನ್ ಆಗಿ ಕಾಣಿಸ್ತಾ ಇದೆ. ಇದರ ಅಪ್ಡೇಟ್ ಏನಿದೆ ಅಂತ? ಜಗದೀಶ್, ಇದು ಕಂಪ್ಲೀಟ್ಲಿ ಪ್ರಾಪರ್ ಪ್ಲಾನ್ಡ್ ಆಗಿದೆ. ಅಂದ್ರೆ ಇದು ಕೆಲವು ದಿನಗಳ ಹಿಂದೆ ಮಾಡಿರುವಂತದ್ದಲ್ಲ, ತಿಂಗಳುಗಳ ಕಾಲ ಇದನ್ನ ಪ್ಲಾನ್ ಮಾಡಿದ್ದಾರೆ. ಅಂದ್ರೆ ಪ್ರೀ ಪ್ಲಾನ್ ಅನ್ನ ಮಾಡಿ ಈ ಒಂದು ರಾಬರಿಯನ್ನ ಮಾಡಿರುವಂತದ್ದು. ಯಾಕಂದ್ರೆ ಇಲ್ಲಿ ಒಂದು ತಿಳ್ಕೋಬೇಕು, CMS ನ ಮಾಜಿ ಉದ್ಯೋಗಿ ಝೇವಿಯರ್ ಏನಿದ್ದಾನೆ ಈತ ಕೂಡ ಕೆಲಸವನ್ನ ಕಳ್ಕೊಂಡು ಮನೆಯಲ್ಲಿರ್ತಾನೆ. ಜೊತೆಗೆ ಕಾನ್ಸ್ಟೇಬಲ್ ಅಣ್ಣಪ್ಪ ನಾಯಕ್ ಏನಿದ್ದಾನೆ ಈತನು ಕೂಡ ಮೊದಲು ಕ್ರೈಮ್ ಬೀಟ್ ನಲ್ಲಿ ಇರ್ತಾನೆ, ಅಂದ್ರೆ ಕ್ರೈಮ್ PC ಆಗಿರ್ತಾನೆ. ಆದ್ರೆ ಯಾವಾಗ ಈ ಹಿಂದೆ ಕೂಡ ಸಾಕಷ್ಟು ಅಕ್ರಮಗಳಲ್ಲಿ ಈತ ಭಾಗಿಯಾಗಿದ್ದ ಅಂತ ಆತನ ಮೇಲೆ ಆರೋಪಗಳು ಕೂಡ ಕೇಳಿ ಬಂದಿರ್ತವೆ. ಹಾಗಾಗಿ ಆತನನ್ನ ಹೊಯ್ಸಳ ಬೀಟ್ಗೆ ಹಾಕಿರ್ತಾರೆ. ಅಂದ್ರೆ ಇಬ್ರು ಕೂಡ ಖಾಲಿ ಕೂತಿದ್ರಿಂದ ತಿಂಗಳುಗಳ ಕಾಲ ಈ ಒಂದು ರಾಬರಿಗೆ ಸಂಬಂಧಪಟ್ಟಂತೆ ಕಂಪ್ಲೀಟ್ ಒಂದು ಪ್ರಾಪರ್ ಪ್ಲಾನ್ ಅನ್ನ ಮಾಡ್ಕೊಂಡಿದ್ದಾರೆ. ಜೊತೆಗೆ ಅಲ್ಲಿ ಬಳಸಿರುವಂತಹ ಯುವಕರೇನಿದ್ದಾರೆ ಇಬ್ಬರು ಚಿತ್ತೂರು ಮೂಲದವರು, ಜೊತೆಗೆ ಲೋಕಲೈಟ್ಸ್ ಇಬ್ಬರನ್ನ ಬಳಸಿದ್ದಾರೆ. ಜೊತೆಗೆ ಇನ್ನುಳಿದಂತಹ ವ್ಯಕ್ತಿಗಳೇನಿದ್ದಾರೆ ಅವರೆಲ್ಲರೂ ಕೂಡ ಹಿಂದಿ ಮಾತನಾಡುವವರು ಅನ್ನೋ ಒಂದು ಮಾಹಿತಿ ಲಭ್ಯವಾಗ್ತಾ ಇದೆ. ಯಾಕಂದ್ರೆ ಡ್ರೈವರ್ ಕೊಟ್ಟಿರುವಂತಹ ಮಾಹಿತಿ, CMS ವೆಹಿಕಲ್ ನ ಡ್ರೈವರ್ ಕೊಟ್ಟಿರುವಂತಹ ಮಾಹಿತಿ ನೋಡ್ತಾ ಇದ್ರೆ ಒಂದೊಂದು ಪದಗಳನ್ನ ತುಂಬಾ ಸ್ಪೀಡ್ ಆಗಿ ಹಿಂದಿ ಮಾತಾಡ್ತಾ ಇದ್ರು. ಅಂದ್ರೆ ಅಲ್ಲಿ ತುಂಬಾ ಒಂದು ವಾಕ್ಯವನ್ನ ಕಂಪ್ಲೀಟ್ ಮಾಡ್ತಾ ಇರಲಿಲ್ಲ, ಒಂದೊಂದೇ ವರ್ಡ್ ಅನ್ನ ಮಾತಾಡ್ತಾ ಇದ್ರು, ತುಂಬಾ ಸ್ಪೀಡ್ ಹಿಂದಿಯಲ್ಲಿ ಮಾತಾಡ್ತಾ ಇದ್ರು. ಅಂದ್ರೆ ಎಲ್ಲೊಂದ್ ಕಡೆ ನಾರ್ತ್ ಇಂಡಿಯಾದವರನ್ನ ಇದಕ್ಕೆ ಬಳಕೆ ಮಾಡ್ಕೊಂಡಿದ್ದಾರಾ ಅನ್ನೋ ಒಂದು ಅನುಮಾನ ಕೂಡ ಪೊಲೀಸರಿಗಿದೆ. ಹಾಗಾಗಿ ಇಲ್ಲಿ ಕಂಪ್ಲೀಟ್ ಆಗಿ ಬೇರೆ ಬೇರೆ ಸ್ಥಳಗಳಿಂದ ಅಕ್ಯೂಸ್ಡ್ ಗಳನ್ನ ಅಂದ್ರೆ ರಾಬರ್ಸ್ ಗಳನ್ನ ಪಿಕ್ ಮಾಡಿ ಈ ಒಂದು ಕೃತ್ಯವನ್ನ ಎಸಗಿರೋದು ಇಲ್ಲಿ ಕ್ಲಿಯರ್ ಕಟ್ ಆಗಿ ಗೊತ್ತಾಗ್ತಾ ಇದೆ. ಹಾಗಾಗಿ ಇಲ್ಲಿ ಝೇವಿಯರ್ ಹಾಗೆ ಅಣ್ಣಪ್ಪ ನಾಯ್ಕ್ ಏನಿದ್ದಾರೆ ಇವರು ಕಂಪ್ಲೀಟ್ ಆಗಿ ಅಂದ್ರೆ ಝೇವಿಯರ್ ಆ CMS ವೆಹಿಕಲ್ ನ ಮೂವ್ಮೆಂಟ್ ನ ಹೇಳ್ತಾ ಹೋದ್ರೆ ಇಲ್ಲಿ ಪ್ಲಾನಿಂಗ್ ಏನಿದೆ ಅಂದ್ರೆ ಯಾವ ಮಾರ್ಗದಲ್ಲಿ ಹೋಗಬೇಕು, ಜೊತೆಗೆ ವೆಹಿಕಲ್ ಅನ್ನ ಎಲ್ಲಿ ನಿಲ್ಲಿಸಬೇಕು, 3 ಠಾಣೆಗಳಿಗೆ ಸಂಬಂಧಪಟ್ಟಂತ ಅಥವಾ 3 ಠಾಣೆಗಳ ಬಾರ್ಡರ್ ಅಲ್ಲಿ ನಿಲ್ಲಿಸಿದ್ರೆ ಮೊದಲಿಗೆ ಪೊಲೀಸರಿಗೆ ಕನ್ಫ್ಯೂಸ್ ಆಗುತ್ತೆ. ಈ ಎಲ್ಲ ಮಾಹಿತಿಯನ್ನ ಅಣ್ಣಪ್ಪ ನಾಯ್ಕ್ ಕೊಟ್ಟಿದ್ದಾರೆ ಅನ್ನೋ ಒಂದು ಅನುಮಾನ ಇದೆ. ಹಾಗಾಗಿ ಈಗ ಸದ್ಯ ಅವರಿಂದ ಕೂಡ ಸಾಕಷ್ಟು ಮಾಹಿತಿಯನ್ನ ಕಲೆಕ್ಟ್ ಮಾಡ್ತಾ ಇದ್ದಾರೆ. ಇಲ್ಲಿ ಬೇಸಿರೋದು ಝೇವಿಯರ್ ಹಾಗೆ ಅಣ್ಣಪ್ಪ ನಾಯಕ್ ಮಾಸ್ಟರ್ ಮೈಂಡ್ ಆಗಿರೋದ್ರಿಂದ ಅವರ ಮುಖಾಂತರವಾಗಿ ಯಾರು ಇದ್ರು ರಾಬರ್ಸ್ ಅವರು ಎಲ್ಲಿ ಅವರು, ಜೊತೆಗೆ
ಅವರನ್ನ ಫೈಂಡ್ ಔಟ್ ಮಾಡೋದು ಹೇಗೆ ಅನ್ನೋದನ್ನ ಈಗ ಪೊಲೀಸರು ತಲೆ ಕೆಡಿಸ್ಕೊಂಡಿದ್ದಾರೆ. ಹಾಗಾಗಿ ಈಗ ಸದ್ಯ ಓರ್ವ ವಶಕ್ಕೆ ಪಡೆದಿರೋದ್ರಿಂದ 5.30 ಲಕ್ಷವನ್ನ ಈಗಾಗಲೇ ವಶಕ್ಕೆ ಪಡ್ಕೊಂಡಿದ್ದಾರೆ. ಹಾಗಾಗಿ ಈಗ ಮುಂದಿನ ಹಂತದಲ್ಲಿ ಇನ್ನುಳಿದಂತಹ ಅಮೌಂಟ್ ಹಾಗೆ ಯಾರೆಲ್ಲ ರಾಬರಿಯಲ್ಲಿ ಭಾಗಿಯಾಗಿದ್ರು ಆರೋಪಿಗಳು ಅವರನ್ನ ಅರೆಸ್ಟ್ ಮಾಡುವಂತ ಕೆಲಸವನ್ನು ಮಾಡಬೇಕಾಗುತ್ತೆ. ಹೀಗಾಗಲೇ ಸುಮಾರು 6 ಟೀಮ್ಗಳನ್ನ ರಚನೆ ಮಾಡಿ 6 ಟೀಮ್ಗಳು ಕೂಡ, ಒಂದು ಟೀಮ್ ಆಂಧ್ರದಲ್ಲಿದೆ, ಮತ್ತೊಂದು ಟೀಮ್ ತಮಿಳುನಾಡಿನಲ್ಲಿದೆ. ತಮಿಳುನಾಡಿನಲ್ಲಿ ಬೇರೆ ಬೇರೆ ಭಾಗಗಳಲ್ಲಿ ಈಗಾಗಲೇ ಪೊಲೀಸರ ತಂಡ ಕೂಡ ಹೋಗಿರೋದ್ರಿಂದ ಎಲ್ಲರೂ ಕೂಡ ಇಲ್ಲಿ ಟೆಕ್ನಿಕಲ್ ಮಾಹಿತಿ ಆಧಾರದ ಮೇಲೆ, ಅಂದ್ರೆ ಟೆಕ್ನಿಕಲ್ ಎವಿಡೆನ್ಸ್ಗಳು ಏನಿರ್ತವೆ ಅದರ ಮಾಹಿತಿ ಆಧಾರದ ಮೇಲೆ, ಜೊತೆಗೆ ಇಲ್ಲಿ ಮಾಸ್ಟರ್ ಮೈಂಡ್ಗಳು ಕೊಡ್ತಿರುವಂತಹ ಮಾಹಿತಿ ಏನಿರುತ್ತೆ ಆ ಮಾಹಿತಿಯ ಆಧಾರದ ಮೇಲೆ ಗ್ರೌಂಡ್ ಲೆವೆಲ್ ನಲ್ಲಿ ಈಗ ಸದ್ಯ ವರ್ಕ್ ಮಾಡ್ತಾ ಇರುವಂತದ್ದು. ಜಗದೀಶ್, ಥ್ಯಾಂಕ್ ಯು ಸಂದೇಶ್. ನ್ಯೂಸ್ ಫಸ್ಟ್ ನಿರ್ಭೀತಿಯಿಂದ ನಿಮ್ಮ ಪರವಾಗಿ.